Yes, welcome to Crackit Institute and Bani Sarkar classes. So, GD exam ದು ಲಾಸ್ಟ್ ಡೇ ಆಲ್ಮೋಸ್ಟ್ ಇವತ್ತು ಎಕ್ಸಾಮ್ ಆಗ್ತದೆ ನಿಮ್ಮದು ನಾಳೆ ಅಂತ ಎಕ್ಸಾಮ್ ಆದ್ರೆ ಸ್ಟಾರ್ಟ್ ಆಗಿದೆ ಆಲ್ಮೋಸ್ಟ್ ಎಕ್ಸಾಮ್ ಅದು ಹೀಟ್ ಸ್ಟಾರ್ಟ್ ಆಗಿದೆ. ಓಕೆ, ಇನ್ ನೆಕ್ಸ್ಟ್ ಪ್ರಿಡಿಕ್ಷನ್ ಮಾಡಬಾರ್ದ್ರಿ, ದೇರ್ ಇಸ್ ಅ ರೂಲ್ ಅದ ಗೌರ್ಮೆಂಟಿನ ರೂಲ್ ಆಗಿದೆ. ಅನಾಲಿಸಿಸ್ ಮಾಡಬಾರ್ದು, ಪ್ರಿಡಿಕ್ಷನ್ಸ್ನ ಎಕ್ಸಾಮ್ ಸ್ಟಾರ್ಟ್ ಆದ್ಮೇಲೆ ಬಿಡ್ಬೇಕಂತ ರೂಲ್ ಅದ. ಸೊ ದಿಸ್ ಇಸ್ ದ ಲಾಸ್ಟ್ ಕ್ಲಾಸ್. ನಿಮ್ಗೆ ಎಷ್ಟು ಮಟ್ಟಿಗೆ 5 ಕ್ಲಾಸಲ್ಲಿ ಎಷ್ಟು ಹೆಲ್ಪ್ ಆಗಿದೋ ನೋಡೋಣ. ಫ್ಯೂಚರ್ ಡೇಸ್ನಾಗ ಟಾಪಿಕ್ ವೈಸು ಮಾಡಲಿಕ್ಕೆ ಬರ್ತದೆ. ಡನ್. ಓಕೆ ನೋಡ್ರಿ, ಸೊ ದಿಸ್ ಇಸ್ ಮೈ ಟೆಲಿಗ್ರಾಮ್ ಚಾನಲ್, ಫಾಲೋ ಆಗ್ರಿ. ಇನ್ಸ್ಟಾ ಫಾಲೋ ಮಾಡ್ರಿ, ಯೂಟ್ಯೂಬನ್ನು ಫಾಲೋ ಮಾಡ್ರಿ ಅಂತ ಹೇಳ್ತಾ ಕ್ಲಾಸ್ ಪ್ರೊಸೀಡ್ ಮಾಡೋಣ. ರಾಹುಲ್ಸ್ ಪ್ರೆಸೆಂಟ್ ಏಜ್ ಈಸ್ 7/4 ಟೈಮ್ಸ್ ಆಫ್ ಹಿಸ್ ಏಜ್ 12 years ago. ಸೊ ಏನು ವಿಚಾರ ಮಾಡಕ್ ಹೋಗ್ಬೇಡ್ರಿ, 7/4 ಅಂತಂದ್ರೆ 4 ಯೂನಿಟ್ಗೆ 3 ಯೂನಿಟ್ ಜಾಸ್ತಿ ಆಗಿದೆ. ಎಷ್ಟು ಯೂನಿಟ್ ಜಾಸ್ತಿ ಆಗೈತಿ? 3 ಯೂನಿಟ್ ಜಾಸ್ತಿ ಆಗೈತಿ. ಇದು ಎದರಿಂದ ಜಾಸ್ತಿ ಆಗೈತ್ರಿ? ಬಿಕಾಸ್ ಆಫ್ 12 year. 12 year ಜಾಸ್ತಿ ಆಗಿದ್ರಿಂದ 3 ಯೂನಿಟ್ ಜಾಸ್ತಿ ಆಗಿದೆ. ಅಂದ್ರೆ 3 ಯೂನಿಟ್ 1 4 ಅಂದ್ರೆ 1 ಯೂನಿಟ್ಗೆ ಎಷ್ಟಾಯ್ತು? 4 ವರ್ಷ ಆಯ್ತು. ಸೊ ಒಂದಿಗೆ ಎಷ್ಟೈತ್ರಿ? 4 ಇದ್ದಾವ 7 ಆಗ್ಯಾನ ಅಂತಂದ್ರೆ 4 4 16 7 4 28. ಸೊ ಪ್ರೆಸೆಂಟ್ ಏಜ್ ಎಷ್ಟಾಗೈತೆ? ಒಂದು 28 ಆಕೈತೆ ರಾಹುಲ್ ಒಂದು. ಹೌದಾ? ಹೀಸ್ ಬ್ರದರ್ ವಾಸ್ 5 year ಯಂಗರ್ ದ್ಯಾನ್ ಹಿಮ್. ಓಕೆ, 12 year ಅಂತ ಕೊಟ್ಟಾರ ನೋಡ್ರಿ. 12 yearಗೂ 5 years ಇದ್ರು ಕೂಡ ಇವತ್ತು 5 ವರ್ಷ ಸಣ್ಣವನ, ಮುಂದೆ ಹೋದ್ರೆ 5 ವರ್ಷ ಸಣ್ಣವನ ಇರ್ತಾನ. ಏಜ್ನಾಗ ಏನು ಚೇಂಜಸ್ ಆಗೋಲ್ಲ. ಫೈಂಡ್ ದ ಪ್ರೆಸೆಂಟ್ ಏಜ್ ಆಫ್ ಹಿಸ್ ಬ್ರದರ್ ಅಂತಂದ್ರೆ, ಈಗ ಪ್ರೆಸೆಂಟ್ ಏಜ್ ರಾಹುಲ್ ಎಷ್ಟೈತ್ರಿ? 28 ಐತಿ. 28ರಾಗ ಒಂದು 5 ಮೈನಸ್ ಮಾಡಿದ್ರೆ ಎಷ್ಟು? 23 ಅಕ್ಕಾನು. ಸೊ 23 is the right answer. Done. Then the ratio of present ages of mother and daughter 4:1. Okay, mother and daughter 4:1. 10 year hence ಅಂದ್ರೆ 10 ವರ್ಷ ಆದ್ಮೇಲೆ the ratio will become 2:1. what is the present age of daughter ಅಂತ ಕೇಳಾರ. ಓಕೆ, ಸೊ ಎಷ್ಟು ವರ್ಷ ಆದ್ಮೇಲೆ? 10 ವರ್ಷ ಅಂತ ಹೇಳತ್ತಾರ. ಗ್ಯಾಪ್ ಎಷ್ಟೈತ್ರಿ? ಇಲ್ಲಿ 2 ಐತಿ, ಇಲ್ಲಿ 0 ಗ್ಯಾಪ್ ಅದ. ಸೊ ಗ್ಯಾಪ್ ಏನು ಮಾಡಬೇಕು? ಈಕ್ವಲ್ ಗ್ಯಾಪ್ ಮಾಡ್ಬೇಕು ರೇಷೋದಾಗ ಯಾವಾಗಿದ್ರು. ಅವಾಗ ಇವೆರಡಕ್ಕೂ ಡಿಫ್ರೆನ್ಸನ್ನು ಮಲ್ಟಿಪಲ್ ಮಾಡ್ತೀನಿ. ಸಾರಿ, ಇಲ್ಲಿ ಎಷ್ಟೈತಿ ಡಿಫ್ರೆನ್ಸ್? 1 ಅದ. ಇಲ್ಲಿ ಎಷ್ಟೈತಿ ಡಿಫ್ರೆನ್ಸ್? 3 ಅದ. ಅಂದ್ರೆ ಸೊ 4:1 ಆಕೈತಿ. ಅಂದ್ರೆ ಈ 1 4 ಮತ್ತು 1 ಜೊತೆ ಮಲ್ಟಿಪಲ್ ಮಾಡ್ತೀನಿ. ಇನ್ನೊಂದು ಕೇಸ್ನಾಗ ಈ 3 2 ಮತ್ತು ಇಲ್ಲಿ 1 ಜೊತೆ ಮಾಡ್ತೀನಿ. ಅಂದ್ರೆ 3 2 6 3 1 3. ಎಷ್ಟೈತ್ರಿ ಗ್ಯಾಪ? 2 ಯೂನಿಟ್ ಗ್ಯಾಪ್ ಅದ. ಇಲ್ಲಿ ಕೂಡ 2 ಯೂನಿಟ್ ಅದ, ಈಕ್ವಲ್ ಅದ. So this 2 unit is equal to 10 year ಅಂತಂದಾಗ 2r is equal to 10 year ಅಂದಾಗ 1r equal to what? 5 year. then present age of daughter 1r ಅದ. so 5 into 1 ಎಷ್ಟು ಆಕೈತಿ? 5 ಆಕೈತಿ. that is option A for academy is the right answer. A for academy is the right answer. then PQR invested in a business in a ratio of 3:4:5. ಸೊ 3:4:5 ದಾಗ ಇನ್ವೆಸ್ಟ್ ಮಾಡ್ಯಾರ. ಯಾರು? PQR. ಡನ್. ದೇ ಇನ್ವೆಸ್ಟೆಡ್ ಫಾರ್ 6 months, 5 months and 4 months. ಎಷ್ಟು? 6 months, 5 months, 4 months ರೆಸ್ಪೆಕ್ಟಿವ್ಲಿ. ದೆನ್ ಫೈಂಡ್ ದ ರೇಷಿಯೋ ಆಫ್ ದೇರ್ ಪ್ರಾಫಿಟ್ ಅಂತ ಕೇಳ. ಪ್ರಾಫಿಟ್ ಅಂದ್ರೆ ಮೀನಿಂಗ್ ತಿಳ್ಕೊಡ್ರಿ. ಇನ್ವೆಸ್ಟ್ಮೆಂಟ್ ಇಂಟು ಟೈಮ್ ಈಸ್ ಈಕ್ವಲ್ ಟು ಹೌ ಮಚ್? ಈಸ್ ಈಕ್ವಲ್ ಟು ಪ್ರಾಫಿಟ್ ಅಂತ ಕರೀತಾರೆ. ಹೌದಾ? ಹಿಂಗಿದ್ದಾಗ ಏನು ಮಾಡಕ್ಕೆ ಡೈರೆಕ್ಟ್ ಕ್ಯಾನ್ಸಲ್ ಯಾವಾಗ ನೋಡ್ರಿ. 2 3s 2 2s 2 2s ಅಂದ್ರೆ 3 ಕಡೆ ಹೋಗ್ಬೇಕು. ಅದಿಲ್ಲ 5 5 ಮಾಡಿ ಖಾಲಿ ಕುಂದ್ರಕ್ಕೆ ಹೋಗ್ಬೇಡ್ರಿ. ಅದಾ 3 3 9 5 2 10 5 2 10. ಸೊ 9 10 10. ದಟ್ ಈಸ್ ಬಿ ಫಾರ್ ಬಾನಿ ಸರ್ಕಾರ್ ಇಸ್ ದ ರೈಟ್ ಆನ್ಸರ್. ಸೊ ಹೆಂಗೆ ಕ್ಯಾನ್ಸಲ್ ಮಾಡ್ಬೇಕಂದ್ರೆ 3 ಕಡೆ ಇರ್ಬೇಕ್ರಿ. ಅದೆಲ್ಲ ರೇಷೋದಾಗ ವರ್ಕೌಟ್ ಆಗ್ಬೇಕು. ನೆಕ್ಸ್ಟ್, ಟಿ ವರ್ತ್ ಆಫ್ 240 kg ಈಸ್ ಮಿಕ್ಸ್ ವಿತ್ ದ ಟಿ ವರ್ತ್ ಆಫ್ 180. ಅಂದ್ರೆ ಒಂದು ಟಿ ಐತ್ರಿ, ಅದು 240 kg ಐತಂತ. ಮಿಕ್ಸ್ ಜೊತೆ ಮಾಡ್ಯಾರು 180 kg ಜೊತೆ ಮಿಕ್ಸ್ ಮಾಡ್ಯಾರಂತ. ಇಫ್ ದ ಮಿಕ್ಸರ್ ಇಸ್ ಸೋಲ್ಡ್ ಅಟ್ 252. ಸೊ ಅವುಗಳು ಮಿಕ್ಸರ್ ಎಷ್ಟಕ್ಕೆ ಸೇಲ್ ಮಾಡ್ಯಾರಂತ? 2 ಮಿಕ್ಸ್ ಮಾಡಿದ್ದು 252 ಸೇಲ್ ಮಾಡ್ಯಾರಂತ. ದೆನ್ ರೇಷೋ ಎಷ್ಟರೊಳಗೆ ಮಿಕ್ಸ್ ಮಾಡ್ಯಾರ ಅಂತ ಕೇಳ್ತಾರೆ. ಸೊ ಏನಿಲ್ಲ, ಅಲಿಗೇಷನ್ ಒಳಗೆ ಅಪ್ಲೈ ಮಾಡ್ತೀನಿ ರೀ. ದೊಡ್ಡದ್ರಿಂದ ತೋಡ್ರಿ, ಸಣ್ಣದ್ರಿಂದ ತೋಡ್ರಿ. ಮೈನಸ್ ಮಾಡಿದಾಗ ಎಷ್ಟಾಕೈತಿ? 240 ಮೈನಸ್ ಮಾಡಿದಾಗ 250 ಒಳಗೆ 12 ಆಕೈತಿ. ದೆನ್ ಈ ಕಡೆ 250 ಅಂದ್ರೆ 20 ಹಾಕಿದಾಗ 250 70 2 ಆಗ್ತದ. ಓಕೆ, ಓ ಸಾರಿ ಒನ್ ಸೆಕೆಂಡ್ ಕ್ವಶನ್ ಕಂಪ್ಲೀಟ್ ಓದೇ ಇಲ್ಲ. ಸೊ 20% ಪ್ರಾಫಿಟ್ ಆಗಿದೆ ಅಂತ ಹೇಳ್ತಾರೆ. ಅಂದ್ರೆ 252 rupees ಮಾಡಿದ್ಮೇಲೆ 20% ಪ್ರಾಫಿಟ್ ಆಗಿದೆ ಅಂದಾಗ. ಹೌದಾ? ಅಂದ್ರೆ 20% ಅಂದ್ರೆ ಎಷ್ಟು ರೀ? 20% ಅಂತಂದ್ರೆ 1/5.
1/5 ಅಂದ್ರೆ 5 ಯೂನಿಟ್ಗೆ 1 ಯೂನಿಟ್ ಜಾಸ್ತಿ ಆಗ್ತದೆ ಪರ್ಸೆಂಟ್ ಪ್ರಾಫಿಟ್ ಇರೋದ್ರಿಂದ. ಸೊ ಏನಾಗ್ತದೆ 6/5 ಆಫ್ ಎಕ್ಸ್ ಇಸ್ ಈಕ್ವಲ್ ಟು 252 ಅಂದ್ರೆ ನಿಮ್ಗೆ ರಿಯಲ್ ಸೆಲ್ಲಿಂಗ್ ಪ್ರೈಸ್ ಸಿಗ್ತದೆ. 6 1 6 4 24, 1 ಉಳಿತು 6 2 12. ದೆನ್ ಎಕ್ಸ್ ಇಸ್ ಈಕ್ವಲ್ ಟು 5 2 10, 1 ಕೇರೆ 5 4 20, 21 ರೂಪಾಯಿ. ಸೊ 210 ರೂಪಾಯಿಗೆ ಅದನ್ನು ಸೇಲ್ ಮಾಡ್ತಾರಂತ. 252 ಏನ್ರಿ ಇದು ಪ್ರಾಫಿಟ್ ಆದ್ಮೇಲೆ ಸೇಲ್ ಆಗಿದ್ದು ತಿಳಿತಾ. ದೆನ್ ಈಗ ಮೈನಸ್ ಮಾಡಿದಾಗ ಎಷ್ಟಾಕೈತಿ ನಿಮ್ಗೆ 180, 230 ಡಿಫ್ರೆನ್ಸ್ ಇಲ್ಲಿ ಬರ್ತದ. ಇಲ್ಲಿ ಎಷ್ಟು ಬರ್ತದ, ಇಲ್ಲಿ ಕೂಡ 30 ಡಿಫ್ರೆನ್ಸ್ ಬರ್ತದ. 30 30 ಕ್ಯಾನ್ಸಲ್ ಆಗಿ 1:1 ರೇಷಿಯೋದಾಗ ಮಿಕ್ಸ್ ಮಾಡ್ಯಾರು. 1:1 ರೇಷಿಯೋದಾಗ ಮಿಕ್ಸ್ ಮಾಡ್ಯಾರು. ಅದ ಇನಿಷಿಯಲ್ ನಾವು 252 ತೊಗೊಂಡಿದ್ವಿ, ಇದು 20% ನಾನು ಸರಿಯಾಗಿ ನೋಡಿರಲಿಲ್ಲ, ಸಾರಿ. ದೆನ್ ಎವರೇಜ್ ವೇಟ್ ಆಫ್ 10 ಸ್ಟೂಡೆಂಟ್ ಈಸ್ 45. ಓಕೆ, ಸೊ ಎವರೇಜ್ ಏನಾಗ್ತದ 45 ಇಂಟು 10 ಅಂದಾಗ ಸೊ 450 ಆಕೈತಿ ಟೋಟಲ್ ಸಮ. ಇಫ್ ದ ಟೀಚರ್ ವೇಟ್ ಈಸ್ ಇನ್ಕ್ಲೂಡೆಡ್ ದ ಎವರೇಜ್ ಇನ್ಕ್ರೀಸ್ ಬೈ 2. ಅಂದ್ರೆ ಟೀಚರ್ ಅಂತಾರೆ ಒಬ್ಬರು ಜಾಸ್ತಿ ಆಕಾರ ಅಂದ್ರೆ 10 ಇದ್ದಾರೆ ಎಷ್ಟು ಆಕಾರಿ, ಇದು ನ್ಯೂ ಎವರೇಜ್ ಅಂತ ಕರಿತೀನಿ, ಇದು ಓಲ್ಡ್ ಎವರೇಜ್ ಅಂತ ಅನ್ಕೊಂಡು. ನೀವು ಯಾವಾಗ ಟೀಚರ್ ಆ್ಯಡ್ ಆಗ್ಯಾರ, ಸೊ 45 ಏನಾಕೈತಿ 2 ಜಾಸ್ತಿ 47 ಆಕೈತಿ ತಿಳಿತಾ. 10 ಇದ್ದಿದ್ದು ಏನಾಕೈತಿ ಟೀಚರ್ ಆ್ಯಡ್ ಆದ್ಮೇಲೆ 11 ನಂಬರ್ ಆಫ್ ಐಟಮ್ಸ್ ಅಬ್ಸರ್ವೇಷನ್ ಒಂದು ಜಾಸ್ತಿ ಆಯ್ತು ನಾನು. ಈಗ ಕೌಂಟ್ ಮಾಡ್ರಿ, 7 1 7, 7 3 10 11, 1 4 1 5. ಡನ್. ಸೊ ಎಷ್ಟಾಯ್ತು ರೀ, ಇಷ್ಟು ಜಾಸ್ತಿ ಆಯ್ತಾ. ಈಗೇನು ವಾಟ್ ಇಸ್ ದ ವೇಟ್ ಆಫ್ ಟೀಚರ್ ಅಂತ ಕೇಳ. ಸೊ ಏನಿಲ್ಲ ನೀವು ವೇಟ್ ಒಳಗೆ ಓಲ್ಡ್ ವೇಟ್ ಮೈನಸ್ ಮಾಡಿರಿ. 7 11 5 ಕಳೆದ್ರೆ 6 0. ಸೊ ಈ 67 ಜಾಸ್ತಿ ಆಗಿದ್ರಿಂದ ಇಲ್ಲೇ ಇಷ್ಟು ಜಾಸ್ತಿ ಆಗೈತೆ ಅಂತ. ದಟ್ ಈಸ್ ಬಿ ಇಸ್ ದ ರೈಟ್ ಆನ್ಸರ್. ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, a jar contain a mixture of juice and water in the ratio of 5:2. On the secondary 5:2 ಏನು juice is to water. If the juice cost 40 per liter and water is free, okay, what is the cost of the mixture in, okay, is the cost of mixture per liter ಅಂತ ಕೇಳತ್ತಾರ. ಓಕೆ, ಏನಿಲ್ಲ ಟೋಟಲ್ 40 ಐತ್ರಿ. ಇದ್ರಾಗ ಏನು ಜಾಸ್ತಿ ಮಾಡ್ಯಾರ, 7 ಜಾಸ್ತಿ ಮಾಡ್ಯಾರ. ಡನ್, ಅರ್ಥ ಆಗತೈತ್ರಿ. 40 ರೂಪಾಯಿ ಮಿಕ್ಸರ್ ಅದ 1 ಲೀಟರ್ಗೆ. ನಿಮ್ಗೇನು ಕೇಳ್ಯಾರಿ, ವಾಟ್ ಈಸ್ ದ ಕಾಸ್ಟ್ ಆಫ್ ಮಿಕ್ಸ್ಚರ್ ಪರ್ ಲೀಟರ್, 1 ಲೀಟರ್ಗೆ ಎಷ್ಟು ಅಂತ ಕೇಳತ್ತಾರ. ಇದೇನಾಗಬೇಕಿತ್ತು ನಿಮಗೆ, 1 ಸೆಕೆಂಡ್ ಕ್ವಶನ್ ಏನಾರ ಚೇಂಜ್ ಆಗ್ಬೇಕದ. A jar contain mixture of juice and water in the ratio of 5:2. The juice cost 40 liter and water is free. Okay, what is the cost of, okay ನೋಡೋಣ. ಈಗ ಇಂಟು 5 ಮಾಡಿದ್ರೆ ಜ್ಯೂಸ್ ವ್ಯಾಲ್ಯೂ ಸಿಗ್ತದ. ದೆನ್ 40/7 ಇಂಟು 2 ಮಾಡಿದ್ರೆ ನಿಮ್ಗೆ ಏನು ಸಿಗ್ತದ, ವಾಟರ್ ಸಿಗ್ತದ ತಿಳಿತಾ. ಸೊ ಹಿಂಗಾದ್ರೂ ಮಾಡ್ರಿ, ಇಲ್ಲ ಅಂತಂದ್ರೆ ಹಿಂಗೂ ಮಾಡ್ಬೋದಿತ್ತು, ಟ್ರೈ ಮಾಡೋಣ. ಏನು 40 ರೂಪೀಸ್ ಪರ್ ಲೀಟರ್ ಅದ. ಸೊ 5 ಲೀಟರ್ ಅಂದಾಗ ಎಷ್ಟು ಆಕೈತ್ರಿ, 200 ರೂಪೀಸ್ ಆಕೈತಿ ತಿಳಿತಾ. ದೆನ್ ಅದೇ 5 ಲೀಟರ್ಗೆ ಎಷ್ಟು ಜ್ಯೂಸ್ ಹಾಕ್ತೇವ್ರಿ ನಾವು, ಇಂಟು 7 ಮಾಡಿದಾಗ 7 5 35 ಆಕೈತಿ. ಮಿಕ್ಸರ್ 35 ಮಿಕ್ಸರ್ ಆಕೈತ್ರಿ. ವಾಟರ್ ಎಷ್ಟು ಆಕೈತಿ, 0 ಆಕೈತಿ. ಬೋತ್ ಆರ್ ಸೇಮ್. ಅರ್ಥ ಆಗತೈತ್ರಿ. ವಾಟರ್ದು 0 ಇದ್ದಾಗ ಅದ್ರ ಪ್ರಾಫಿಟ್ ನಮ್ಗೆ ಜಾಸ್ತಿ ಅವಶ್ಯಕತೆ ಇಲ್ಲ ಅಂತ ಹೇಳ್ತೇವೆ ಅಷ್ಟೇ. ಡನ್ ನೋಡ್ರಿ, 5 4 20, 1 200 ಡಿವೈಡೆಡ್ ಬೈ 7 ಆಯ್ತು. 7 3 21 ಆಗೋದಿಲ್ಲ, 7 2 14, 6 ಉಳಿತು, 7 56. ಓಕೆ, 56 ಅಂತ 4 ಉಳಿತು, 7 35, 28.5 ಅಪ್ರಾಕ್ಸಿಮೇಟ್ ಹೋಗ್ತದ. ದಟ್ ಈಸ್ ಎ ಫಾರ್ ಅಕಾಡೆಮಿ ಇಸ್ ದ ರೈಟ್ ಆನ್ಸರ್. ಅರ್ಥ ಆಗತ್ರಿ. ಅಂದ್ರೆ ನಿಮ್ದು ವಾಟರ್ ನೋಡ್ರಿ 440 ರೂಪಾಯಿ ಲೀಟರ್ ಅಂದ್ರೆ ಅದ್ರಾಗ ನಿಮ್ಗೆ 1 ಲೀಟರ್ ಐತೆ ಅಂತಂದ್ರೆ ಎಷ್ಟು ಅದಾರಲ್ಲಿ, 1000 ml ಅದಾವ ಅಂದಂಗೆ. ಅದ್ರಾಗ ವಾಟರ್ದು 5x ಯೂನಿಟು, ಸಾರಿ ಜ್ಯೂಸದ್ದು ವಾಟರ್ದು 2x ಯೂನಿಟ್ ಅದ. ಮಿಕ್ಸ್ ಏನೋ ವಾಟರ್ ಮತ್ತು ಜ್ಯೂಸ್ ಎರಡು ಮಾಡ್ಯಾರ, ಬಟ್ ವಾಟರ್ ಫ್ರೀ ಇರೋದ್ರಿಂದ ಎದ್ರ ಕಾಸ್ಟ್ ಆಗಿರ್ತೈತಿ ಅಲ್ಲಿ, ಜ್ಯೂಸದ್ದು ಖರ್ಚಾಗಿರ್ತೈತಿ. ಸೊ ಆ ಜ್ಯೂಸದ್ದೇ ಎಕ್ಸಾಕ್ಟ್ಲಿ ಕೇಳತ್ತಾರ ಅವರು. ಅಂದ್ರೆ ನಿಮ್ಗೆ 28 ರೂಪಾಯಿ ಅವಂಗ 0.5 ರೂಪೀಸ್ ಜ್ಯೂಸ್ ಸೇಲ್ ಮಾಡತ್ತಾನು, ಬಟ್ ಅವ್ಗೆ ರಾಕೆಟ್ ಬರತ್ತಿ 40 ರೂಪಾಯಿ ಬರತೈತಿ ಅಂದಂಗೆ. ಇನ್ ಕೇಸಲ್ಲಿ ಪ್ರಾಫಿಟ್ ಆಗೈತಿ ಅಂತ ಅಂದಂಗೆ ಅದರ ಅರ್ಥ ತಿಳಿತಾ. ನೆಕ್ಸ್ಟ್
ಇನ್ ಅ ಕ್ಲಾಸ್ 60% ಆರ್ ಬಾಯ್ಸ್ 40% ಆರ್ ಗರ್ಲ್. ಓಕೆ, ಏನಿಲ್ಲ ಪರ್ಸೆಂಟ್ ಅಂದಿದ್ದಾಗ ನಾ 100 ತೊಗೊಂಡ್ಬಿಡ್ತೀನಿ. 100x ಅಂತ ತೊಗೊಂಡ್ಬೇಕಿದ್ರೆ 60x ಆರ್ ವಾಟ್ ಬಾಯ್ಸ್, 40x ಆರ್ ಗರ್ಲ್ಸ್. The average score of boys is 70 and average score is girls is 80. ಓಕೆ, ಬಾಯ್ಸ್ ಎಷ್ಟು ಐತ್ರಿ ಅವರೇಜ್ 70 ಅದ ಅಂತ, ಗರ್ಲ್ದು 80 ಅದ ಅಂತ. ವಾಟ್ ಈಸ್ ದಿ ಅವರೇಜ್ ಸ್ಕೋರ್ ಆಫ್ ದ ಎಂಟೈರ್ ಕ್ಲಾಸ್? ಓಕೆ ನೋಡ್ರಿ, ಇಲ್ಲೇ ಮಾಡ್ರಿ. ಇದನ್ನ ಸಪ್ರೇಟ್ ಮಾಡಿದಾಗ ಇವರಿಬ್ಬರು ಮಲ್ಟಿಪಲ್ ಮಾಡಿದಾಗ ನಿಮ್ಗೆ ಅವ್ರದ್ದು ಇಂಡಿವಿಜುವಲ್ ಸಿಗ್ತದ. 7 42, 8 32 ಆಯ್ತಾ. ಇದು ಬಾಯ್ಸ್ ಟೋಟಲ್ ರೀ, ಇದು ಗರ್ಲ್ಸ್ ಟೋಟಲ್ ಅಂದ್ರೆ ಎಷ್ಟಾಕೈತಿ ಎರಡು ಕೂಡಿಸಿದಾಗ 4200x ಪ್ಲಸ್ 3200x ಎಷ್ಟು ಬರ್ತಾರೆ? 0 0 2 4 4 3 7 ಡಿವೈಡೆಡ್ ಬೈ ಟೋಟಲ್ ಕೇಳ್ಯಾರ 100x ಕೇಳ್ಯಾರ. ಸೊ ಇಲ್ಲಿ x ಐತೆ ಅಂತ ಅನ್ಕೊಳ್ಳೋಣ. ಎಕ್ಸ್ ಕ್ಯಾನ್ಸಲ್, 0000 ಕ್ಯಾನ್ಸಲ್, ಟೋಟಲ್ ಎಷ್ಟು ಬಂತು? 74 ಬಂತು. ಸೊ 74 is the right answer. Next, M and N work on alternate days starting with the M. Okay, if the M can finish work in 10 days and N can finish in 15 days. So ಏನೈತ್ರಿ? M can finish in 10 days, N can finish in 15 days. In how many days they work? Okay, 10 ಮತ್ತು 15 LCM ಎಷ್ಟು ಬರ್ತೀರಿ? 30 ಬರ್ತದ. 10 3 15 2 ಟೋಟಲ್ ಯೂನಿಟ್ ಎಷ್ಟು ಆಕೈತಿ? 5 ಯೂನಿಟ್ ಮಾಡ್ತಾರ. ಆಲ್ಟರ್ನೇಟ್ ಡೇಸ್ ಅಂದಾಗ ಡಿವೈಡ್ ಬೈ 5 ಮಾಡಿದಾಗ 5 6 30. ಸೊ ಇಂಟು 2 ಮಾಡ್ತೇವೆ, ಬಿಕಾಸ್ 2 ಆಲ್ಟರ್ನೇಟ್ ಡೇಸ್. It's become what? It's become a 12. It's become what? 12. Super. Aram easy question ರೀ, ಪಟ ಮಾಡೋದಷ್ಟೇ. Sam and Tom started a business with the investment of 5:3. ಯಾರ್ಯಾರು? Sam and Tom invested in the ratio of 5:3. At the end of the year, Sam profit was 15,000. Okay, end of the year ಅಂತಂದಾಗ ಇಂಟು 1 ಅಂತಂತ್ರಿ. ಇಂಟು 1 ಇಯರ್ ಮಂತ್ ಕೊಟ್ಟಿದ್ರೆ ಮಂತ್ ಮಾಡ್ತಿದೆ, ಬಟ್ ಇಯರ್ ಕೊಟ್ಟರೆ ರೌಂಡ್ ಫಿಗರ್ ಮಾಡ್ಕೊಂಡ್ರು. ಸೊ ಇವ್ನ ಪ್ರಾಫಿಟ್ ಎಷ್ಟು ರೀ? 5 ಒಂದು 3. ಸೊ ಈ 5x ಏನು ಕೊಟ್ಟಾರ ಯೂನಿಟ್ ಅವರು? 15,000 ಅಂತ ಕೊಟ್ಟಾರ. ಅಂದ್ರೆ 5x ಈಕ್ವಲ್ ಟು 15,000 ಕೊಟ್ಟಾರ ನೋಡ್ರಿ ಸ್ಯಾಮ್ ಒಂದು. ಸೊ x ಈಕ್ವಲ್ ಟು ಎಷ್ಟು ಆಕೈತಿ? 5 3 15 3,000 ಆಕೈತಿ. ವಾಟ್ ವಾಸ್ ದ ಟೋಟಲ್ ಪ್ರಾಫಿಟ್? ಟೋಟಲ್ ಪ್ರಾಫಿಟ್ ಇವ್ನು 5 ಇವ್ನು 3 8 ಆಕೈತಿ. 8 8x ಆಕೈತಿ. ಬಟ್ x ಅಂದ್ರೆ ಎಷ್ಟೈತಿ? 3 ಐತಿ. ಡೈರೆಕ್ಟ್ ಮಾಡ್ರೆ 8 3 24,000. ಆಪ್ಷನ್ ಎ ಫಾರ್ ಅಕಾಡೆಮಿ ಇಸ್ ದ ರೈಟ್ ಆನ್ಸರ್. ಆರಾಮ್ ಮಾಡ್ಬೋದು. ಓಕೆ, ಇನ್ನು ಕೋಡ್ ಲ್ಯಾಂಗ್ವೇಜ್ ರೆಡ್ ಈಸ್ 27, ಬ್ಲೂ ಈಸ್ 40. ವಾಟ್ ಈಸ್ ಕೋಡ್ ಫಾರ್ ಪಿಂಕ್ ಅಂತ ಕೇಳ್ತಾರೆ. ಓಕೆ, ಸೊ ರೆಡ್ ಅಂತಂದ್ರೆ ಪ್ಲೇಸ್ ವ್ಯಾಲ್ಯೂನ ಟ್ರೈ ಮಾಡ್ತೀನಿ. 18 5 4 18 4 12 5 17 2 ಸರಿ 1 ಬರ್ತದ. 27. ಓಕೆ ಡನ್. ಬ್ಲೂ ಚೆಕ್ ಮಾಡ್ರಿ. ಹಂಗೆ 1 ಬಿಡುವಂಗಿಲ್ಲ, 2 ಕ್ರಾಸ್ ಚೆಕ್ ಮಾಡ್ಬೇಕು. 2 12 21 5 5 6 8 2 10 1 3 4. ಸೂಪರ್. ಸೊ ಪ್ಲೇಸ್ ವ್ಯಾಲ್ಯೂ ಕನೆಕ್ಟ್ ಆಗಿದೆ. ಸೊ ನಿಮ್ಗೆ ಏನು ಬೇಕು? PINK ಬೇಕು. P ಅಂತಂದ್ರೆ 16, I ಅಂತಂದ್ರೆ 9, N ಅಂದ್ರೆ 14, K ಅಂತಂದ್ರೆ 11. 6 4 10 9 1 10 ಎಷ್ಟು? 20 2 3 4 5. ಸೊ 50 ಎಲ್ಲೈತ್ರಿ? ಆಪ್ಷನ್ ಎ ಫಾರ್ ಅಕಾಡೆಮಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, a train of 150 long crosses a pole in 9 seconds. ಓಕೆ, ಡಿಸ್ಟೆನ್ಸ್ ಎಷ್ಟದ ಇಲ್ಲಿ? 150 ಅದ. ಟೈಮ್ ಎಷ್ಟು ಕೊಟ್ಟಾನ್ರಿ? 9 ಸೆಕೆಂಡ್. ನಿಮ್ಗೆ ಕೇಳೋಣ ಸ್ಪೀಡ್ ಕೇಳ್ಯಾರ, ಅದು ಹೆಂಗೆ? ಕಿಲೋಮೀಟರ್ ಪರ್ ಅವರ್ನಾಗ ಅಂತ ಕೇಳ್ಯಾರ. ಸೊ ಇದನ್ನ ಆನ್ಸರ್ ಮಾಡಿ ಕಿಲೋಮೀಟರ್ ಪರ್ ಅವರ್ ಮಾಡೋಕ್ಕಿಂತ ಬಂದ್ ಆನ್ಸರ್ ಎದ್ರ ಬರ್ತದೆ ನಿಮ್ಗೆ? ಇದು ಆನ್ಸರ್ ಮೀಟರ್ ಪರ್ ಸೆಕೆಂಡ್ ಬರ್ತದ. ಅದಕ್ಕೆ ಏನು ಮಾಡ್ತೀರಿ? 18 ಡಿವೈಡ್ ಬೈ 5 ಮಾಡ್ತೀರಾ? ಅದ್ರ ಬದಲು ಡೈರೆಕ್ಟ್ ಆಗಿ ಇಲ್ಲೇ ಮಾಡ್ಕೊಂಡ್ರೆ ಬೆಸ್ಟ್ ಆಕೈತೆ ಅಷ್ಟ. ಇದಕ್ಕೆ ಏನು ಮಾಡ್ತೀನಿ? 18 ಡಿವೈಡೆಡ್ ಬೈ 5 ಮಾಡ್ಬಿಡ್ತೀನಿ. ಆಯ್ತಾ? 9 1 9 2 18 5 1 5 3 15 30 ಉಳಿತಾ. ಸೊ ಎಷ್ಟು ಉಳಿದ ಟೈಮ್? 32 60 16 ಕಿಲೋಮೀಟರ್ ಪರ್ ಅವರ್. ದಟ್ ಈಸ್ ಬಿ ಫಾರ್ ಬನಿ ಸರ್ಕಾರ್. ಡನ್. ನೆಕ್ಸ್ಟ್, X can do a job in 20 days, Y can do a job in 30 days. How many days will it take to complete? ಇಂಥ ಈಸಿ ಕ್ವಶನ್ ಯಾವಾಗ ಕೇಳಬೇಕ್ರಿ? ಎಲ್ಲ ಮುಗಿದು ಹೋಗಿದ್ದ ಅಧ್ಯಾಯ ಇವೆಲ್ಲ. 30 20 30 LCM ಎಷ್ಟು ಬರ್ತೈತ್ರಿ? 60. 23 is
32 2 ಸೇರಿ 5 5 ಒಂದೇ 5 12 ಸೊ ಇಷ್ಟು 12 ಡೇಸ್ ದ ಆನ್ಸರ್. ಇಂಥಲ್ಲ ಔಟ್ಡೇಟೆಡ್ ಆಗಿಬಿಟ್ಟದ ಈಗೆಲ್ಲ, ಸುಮ್ಮನೆ ಕ್ವಶನ್ ಅಂತ ಹಾಕಾಕತ್ತಾರೆ ಅಷ್ಟೇ, ಏನು ಮಾಡೋದು. ಓಕೆ, 2 cars started from a same point at 40 km/h, then 50 km/h, ಸೇಮ್ ಡೈರೆಕ್ಷನ್. ವಾಟ್ ಈಸ್ ಡಿಸ್ಟೆನ್ಸ್ ಬಿಟ್ವೀನ್ ಆಫ್ಟರ್ 3 hours. ಓಕೆ, ಇಲ್ಲೊಂದು ಪ್ಲೇಸ್ ಅದ ಅಂತ, ಈ ಪ್ಲೇಸಿಂದ ಕಾರ್ ಮತ್ತು 2 ಕಾರ್ ಸ್ಟಾರ್ಟ್ ಮಾಡ್ತಾವೆ. ಒಂದು 40 km/h ಐತಿ, ಇನ್ನೊಂದು 50 km/h ಐತಿ. ಇಂಟು 3 hours ಆದ್ಮೇಲೆ ಎಷ್ಟು ದೂರ ಹೊಕ್ಕಾರು ಅವ್ರು ನೋಡು, ಗ್ಯಾಪ್ ಕೇಳತ್ತಾರ. 3 ತಾಸು ಆದ್ಮ್ಯಾಗ ಇದು 120 ಹೋಕೈತಿ, ಇದು 150 ಹೋಕೈತಿ. ಎಷ್ಟು ಡಿಫ್ರೆನ್ಸ್? 30 is the difference. C for cricket is the answer. ಇಲ್ಲ ಅಂತಾನೆ, ಎರಡಕ್ಕೂ ಡಿಫ್ರೆನ್ಸ್ ಎಷ್ಟೈತ್ರಿ? 10 2 ತಾಸು 3 ತಾಸು. ಸೊ ಡಿಸ್ಟೆನ್ಸ್ ಯಾವಾಗಿದ್ರು ಈಕ್ವಲ್ ಇರ್ತದ. ನೀವು 40 km ಮ್ಯಾಗ 50 km ಹೋದ್ರೆ ಎರಡು ನೋಡು ಗ್ಯಾಪ್ 10 km ಇರತೈತ್ರಿ. 3 ತಾಸಿಗೆ ಎಷ್ಟು ಆಕೈತಿ? 30 ಆಕೈತಿ. both are same. Then a 20-meter long wire attached to a top of the pole and fixed to the ground at an angle of 30 degree. Find the height of the pole ಅಂತ ಕೇಳ್ಯಾರ. ಸೊ ನಿಮ್ಗೆ ಇದು ಹೈಟ್ ಆಫ್ ದ ಪೋಲ್ ಕೇಳ್ಯಾರ. ಒಂದು ವೈರ್ ಏನಾಗ್ತದೆ, ಇದಕ್ಕೆ ಕಟ್ಟ್ಯಾರ ಅಂತ ಹಿಂಗೆ ಕಟ್ಟಿದ ಮೇಲೆ ಅದೇನಾಗೈತ್ರಿ, ಇಲ್ಲೇ 30 degree ಫಾರ್ಮ್ ಆಗೈತೆ ಅಂತ. ನಿಮ್ಗೆ ಹೈಟ್ ಆಫ್ ದ ಪೋಲ್ ಕೇಳ್ಯಾರ. ಓಕೆ, ಇದು 20 meter ಲಾಂಗ್ ಕೇಳ್ತಾರ. ಸೊ sin 30 ಎಷ್ಟು ಆಕೈತ್ರಿ? 1/2 ಆಕೈತಿ. 2 ಯೂನಿಟಿಗೆ 20 ಆದ್ರೆ 1 ಯೂನಿಟಿಗೆ ಎಷ್ಟು ಆಕೈತಿ? 10 ಆಕೈತಿ. 10 is the answer. ಇಂಥ ಈಸಿ ಯಾಕೆ ಕ್ವಶನ್ ಆಗ್ತಾರೋ ನಮ್ಮ ಟೆಕ್ನಿಷಿಯನ್ಗಳೇನು ಸ್ವಲ್ಪ ಟಫ್ ಹಾಕ್ರಿಪ್ಪ. ಇಷ್ಟು ಈಸಿ ಬಂದ್ರೆ ಹೊಡೆದ ಬಿಡೋದ್ರಿ, ಪಟ ಪಟ ಚೆಕ್ 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 ಚೆಕ್. ಓಕೆ, ರಿಪ್ಲೇಸ್ ABCDEF JHIJKL MNO. MNO 2 ಅದಾವ. ದೆನ್ 10 13 16 19 3 ಜಾಸ್ತಿ ಆಗೈತಿ. 19 3 ಎಷ್ಟ್ರಿ? 22. ಸೊ C for cricket is the right answer. 10 3 13 13 3 16 16 3 19 19 3 22 ಕರೆಕ್ಟ್ ಅದ. ನೆಕ್ಸ್ಟ್, 7 friends ABCDFG have a birthday from Monday to Sunday. ಓಕೆ, ಮಂಡೇದಿಂದ ಸಂಡೇ ಬರ್ಡೇ ಅದ. ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ, ಸಂಡೇ. ಡನ್. ಓಕೆ, ಡಿ ಇಸ್ ಬರ್ಡೇ ಆನ್ ವೆನ್ಸ್ಡೇ. ಡಿ ಎಲ್ಲದಾನಂತ? ವೆನ್ಸ್ಡೇ ಕದಾನಂತ. ಓನ್ಲಿ 2 people ಹ್ಯಾವ್ ಬರ್ಡೇ ಬಿಟ್ವೀನ್ ಡಿ ಆ್ಯಂಡ್ ಎಫ್. ಡಿ ಮತ್ತು ಎಫ್ ನೋಡಿ ಇಬ್ಬರು ಮ್ಯಾಗ ಅಂತ ಚಾನ್ಸ್ ಇಲ್ಲ. 1 2 ಇಲ್ಲಾರ ಬಂದ್ರವಾಗ ಎಫ್ ಬಂದ. ಎ ಇಸ್ ಬರ್ತ್ಡೇ ಇಮಿಡಿಯೇಟ್ಲಿ ಬಿಫೋರ್ ಜಿ. ಎ ಇಸ್ ಬರ್ಡೇ ಇಮಿಡಿಯೇಟ್ಲಿ ಬಿಫೋರ್ ಜಿ. ಓಕೆ, 2 ಪೊಸಿಷನ್ ಅದ. ಹೌ ಮೆನಿ ಪೀಪಲ್ ಹ್ಯಾವ್ ಬರ್ಡೇ ಬಿಟ್ವೀನ್ ಇ ಆ್ಯಂಡ್ ಬಿ ಇಫ್ ಎಫ್ ಈಸ್ ಆನ್ ಮಂಡೇ? ಸಾರಿ, ಇ ಈಸ್ ಆನ್ ಮಂಡೇ. ಇ ಇಲ್ಲಿ ಬರ್ತಾನ. ಅವಾಗ ನೋಡ್ರಿ, ಇಲ್ಲಿ ಎ ಮತ್ತು ಜಿ ಎಲ್ಲಿ ಬರ್ತಾರೆ? ಇಲ್ಲೇ ಬರ್ತಾರೆ. ಬಿಕಾಸ್ 2 ಪ್ಲೇಸ್ ಕನ್ಸಿಕ್ಯೂಟಿವ್ ಬೇಕಾ. ಉದಾರ ಯಾರು? CRB. ಉದಾರ ಯಾರು? CRB. ಹೌ ಮೆನಿ ಪೀಪಲ್ ಹ್ಯಾವ್ ಬರ್ಡೇ ಬಿಟ್ವೀನ್ ಇ ಆ್ಯಂಡ್ ಬಿ? ಇ ಮತ್ತು ಬಿ ನಡುವೆ ಇಲ್ಲಿ 0 ಐತಿ, ಇಲ್ಲೇ ಜಾಸ್ತಿ ಬರ್ತದೆ. ಏನು? ಕೆನಾಟ್ ಬಿ ಡಿಟರ್ಮೈನ್. ಸಿ ಆ್ಯಂಡ್ ಡಿ ಆನ್ಸರ್ ಮಾಡೋಕ್ಕಾಗೋದಿಲ್ಲ, ಬಿಕಾಸ್ ಸಿ ಮತ್ತು ಬಿ ಫಿಕ್ಸ್ ಇಲ್ಲ. ಡನ್. ದೆನ್ P plus Q means P is the father. ಓಕೆ, ಹೌ A plus B minus C? A plus B ಅಂದ್ರೆ A is the father of B. A is the father of B. B minus C ಅಂತಂದ್ರೆ B is the sister of C. Then how A related to C? A ಏನಾಗಬೇಕ್ರಿ? C ಗೆ ತಂದೆ ಆಗ್ಬೇಕು. That is father. B for Bani Sarkar is the right answer. Then 6 people P Q R S T live on the 6th floor. ಓಕೆ, 6th floor ಅದಾರಂತ. 6 5 4 3 2 1. ಯಾವಾಗಿದ್ರೆ ಫ್ಲೋರ್ 1 ಒಂದೇಗೆ ಬರ್ತದೆ ರೀ, ಹಂಗೆ ತೊಗೊಳಂಗಿಲ್ಲ. ಹೌದಾ? 1 ಇಂದ 6 ತೊಗೊಬೇಡ್ರಿ, 6 ಇಂದ 1 ತೊಗೋಬೇಕು. ಫ್ಲೋರ್ಸ್ ಬಿಲ್ಡಿಂಗ್ ಹೆಂಗೆ ಇರ್ತದ? ಗ್ರೌಂಡ್ ಫ್ಲೋರು, ಫಸ್ಟ್ ಸೆಕೆಂಡ್ ಥರ್ಡ್ ಫ್ಲೋರ್ ಇರ್ತದೆ ಆ ಥರ. ಟಿ lives in 3rd floor. ಡನ್. P lives immediately above T. P lives immediately above T. ಕರೆಕ್ಟ್ ಅದ. ಓನ್ಲಿ ಯು lives below Q. ಓನ್ಲಿ ಯು lives below Q ಅಂದ್ರೆ ಇಲ್ಲಿ ಬಂದ. ಆ lives on the 6th floor. Then who lives on the 5th floor? ಉಳಿದಾರ ಯಾರು? P Q R S T U. 5th floor ನಾಗ ಯಾರು ಬರ್ತಾನ? ದಟ್ ಈಸ್ ಎಸ್. A for academy. A for academy. ಸೂಪರ್. Then all pen or pencil. All pen or pencil. Some pencil or eraser. Some pens are eraser. Some pen ಗೆ eraser ರಿಲೇಷನ್ ಇಲ್ಲ, ಫಾಲೋ ಆಗೋದಿಲ್ಲ.
ಆಲ್ ಪೆನ್ಸಿಲ್ ಆರ್ ಪೆನ್, ಆಲ್ ಪೆನ್ಸಿಲ್ ಆರ್ ಪೆನ್ನ ನೋಡ್ರಿ, ಇದು ಪೆನ್ಸಿಲ್ ಅದ, ಇದು ಪೆನ್ ಅದ, ಆಲ್ ಪೆನ್ಸಿಲ್ ಔಟ್ ಸೈಡ್ ಇಂದ ಇನ್ಸೈಡ್ ಏನು ಸಮ್ ಬರಬೇಕು. ಇಲ್ಲಿ ಆರ್ ಬಂದದ, ನೋ ನೈದರ್ ಆರ್. ಪರ್ಸೆಂಟೇಜ್ ಮಾಡ್ರ ಆಲ್ ಅಂತಂದ್ರೆ ಎಷ್ಟು ರೀ? 100 50, ಸಮ್ ಅಂತಂದ್ರೆ 50 50. ಇಲ್ಲೇನದ ಸಮ್ ಅಂತಂದ್ರೆ 50 50 ಅದ. ಸಮ್ ಪೆನ್ಸ್ ಆರ್ ಇರೇಸರ್, ಸಮ್ ಪೆನ್ಸ್ ಇಲ್ಲದ, ಇರೇಸರ್ ಇಲ್ಲದ. ಡನ್. ಒಂದು ಸೆಕೆಂಡ್. ಸೊ ಎರಡು ಕೇಸ್ನ ಪೆನ್ಸಿಲ್ 50 50 ಕೊಟ್ಟಾರ, ಅನ್ಸರ್ಟನ್ ಕೇಸ. ಸೊ ಎರಡು ಅನ್ಸರ್ಟನ್ ಬಂದಾಗ ಪೆನ್ ಮತ್ತು ಇರೇಸರ್ ಎಲ್ಲ ಬರ್ತಾವೆ, ಎಲ್ಲ ಕಡೆ ಹಾರಿಸ್ಬಿಡ್ರಿ. ದೆನ್ ಪೆನ್ಸಿಲ್ ಪೆನ್ನು ಆಲ್ ಅಂದ್ರೆ ಎಷ್ಟು ರೀ? 100 50. ಪೆನ್ಸಿಲ್ ಎಷ್ಟದ? 100 ಅದ, ಇಲ್ಲಿ ಎಷ್ಟದ? 50 ಅದ. 50 ಇದು 100 ಆಗುದಿಲ್ಲ. ಸೊ ಅಗೇನ್ ಫೇಲ್, ನೀದರ್ ನಾರ್ ಇಸ್ ದ ಆನ್ಸರ್. ನೆಕ್ಸ್ಟ್, ನೋ ಕ್ಯಾಟ್ ಈಸ್ ಡಾಗ್, ಆಲ್ ಡಾಗ್ ಆರ್ ಎನಿಮಲ್. ನೋ ಎನಿಮಲ್ ಈಸ್ ಕ್ಯಾಟ್, ನೋ ಎನಿಮಲ್ ಈಸ್ ಎ ಕ್ಯಾಟ್. ಎನಿಮಲ್ಗೆ ಇದಿಲ್ಲ, ರಿಲೇಷನ್ ಇಲ್ಲ. ಎನಿಮಲ್ ಇಲ್ಲದ, ಕ್ಯಾಟ್ ಇಲ್ಲದ, ರಿಲೇಷನ್ ಏನು ಡೈರೆಕ್ಟ್ ಕೊಟ್ಟಿಲ್ಲ, ಫೇಲ್ ಆಗ್ತದ. ಸಮ್ ಎನಿಮಲ್ಸ್ ಆರ್ ಡಾಗ್, ಔಟ್ ಸೈಡ್ ಇಂದ ಇನ್ಸೈಡ್, ಸಮ್ ಇಟ್ ಈಸ್ ಫಾಲೋ. ಯಾವುದು? ಓನ್ಲಿ ಟು ಫಾಲೋ. ಚೆಕ್ ಮಾಡ್ರಿ. ಪರ್ಸೆಂಟೇಜ್ನಾಗ ನೋ ಅಂತಂದ್ರೆ 100 100, ಆಲ್ ಅಂತಂದ್ರೆ 100 50. ನೋ ಎನಿಮಲ್ ಈಸ್ ಕ್ಯಾಟ್, ನೋ ಅಂದ್ರೆ ಏನ್ರಿ? 100 100. ಎನಿಮಲ್ ಎಷ್ಟದ? 50 ಇದ್ರೆ 100 ಆಗೋದಿಲ್ಲ, ಕ್ಯಾನ್ಸಲ್. ಸಮ್ ಅಂತಂದ್ರೆ 50 50. ಎನಿಮಲ್ ಇಲ್ಲದ, ಕ್ಯಾಟ್ ಇಲ್ಲದ, ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಬಂದಾಗ ನೆಗೆಟಿವ್ ಬರ್ತದೆ, ಇದು ಪಾಸಿಟಿವ್ ಬಂದದೆ. ಸರಿ, ಒಂದು ಸೆಕೆಂಡ್. ಸಮ್ ಎನಿಮಲ್ ಡಾಗ್ ಇಲ್ಲ, ಸಾರಿ ಕ್ಯಾಟ್ ತೊಗೊಂಡಿದ್ದೆ, ಡಾಗ್ ಇಲ್ಲಿ ಅದ. ಒಂದು ಸೆಕೆಂಡ್, ಕರೆಕ್ಟ್ ಆಗ್ತದೆ. ಎನಿಮಲ್ ಅಂದ್ರೆ 50, ಡಾಗ್ ಅಂದ್ರೆ 50. ಎನಿಮಲ್ ಎಷ್ಟದ? 50 ಅದ ರೀ. 50 ಇದ್ರೆ 50 ಆಕೈತಿ. ಡಾಗ್ 100 ಅದ, 100 ಇದ್ರೆ 50 ಆಕೈತಿ. ಸೊ ಫಾಲೋ ಆಕೈತಿ. ನೈಸ್. ಎಸ್, ದೀಸ್ ಆರ್ ದ 20 ಕ್ವಶನ್ಸ್. ಭಾಳ ಅಂದ್ರೆ ಭಾಳ ಸ್ಪೀಡ್ನಾಗ ಬಂದ್ಬಿಟ್ಟೆ ಇವತ್ತು ಕ್ಲಾಸ್. ಅಂದ್ರೆ ಗೊತ್ತಾಗ್ಬೇಕ್ರಿ ಹೌ ಐ ಆಮ್ ಸಾಲ್ವಿಂಗ್. ಆ ಥರ ಸ್ಪೀಡ್ನ ನೀವು ಸಾಲ್ವ್ ಮಾಡ್ಕೊಂಡ್ರೆ ನಿಮ್ಗೆ ಹೆಲ್ಪ್ ಆಕೈತಿ ಅಷ್ಟೇ, ತಿಳಿತಾ? ಸೊ ಕ್ಲಾಸ್ PDF ನಿಮ್ಗೆ ಬಾನಿ ಸರ್ಕಾರ ಎಕ್ಸಾಮ್ ಟ್ರ್ಯಾಕಿಂಗ್ ಮಾಸ್ಟರ್ ಅಂತ ಟೆಲಿಗ್ರಾಮ್ನ ಚಲನೆ ಸಿಗ್ತದೆ. ಟೆಲಿಗ್ರಾಮ್ ಲಿಂಕ್ ನಿಮ್ಗೆ ಬಾನಿ ಸರ್ಕಾರ 7299 ಅನ್ನೋ ನನ್ನ ಇನ್ಸ್ಟಾ ಪ್ರೊಫೈಲ್ನಾಗ ಸಿಗ್ತದೆ. ಬಾನಿ ಸರ್ಕಾರ ಕ್ಲಾಸಸ್ ಅಂತ ಯೂಟ್ಯೂಬ್ನಾಗ ಕ್ಲಾಸ್ ಅದ ರೀ, ಎವ್ರಿ ಡೇ ಕ್ಲಾಸ್ ಬರತ್ತವು. ನಾಳೆಯಿಂದ ಕಾನ್ಸೆಪ್ಟ್ ವೈಸ್ ಕ್ಲಾಸ್ ಸ್ಟಾರ್ಟ್ ಮಾಡ್ತೀವಿ, ತಿಳಿತಾ? ಸೊ ಆದಷ್ಟು ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಮತ್ತೆ ನಾಳೆ ಕ್ಲಾಸ್ನಾಗ ಸಿಗೋಣ. ಗುಡ್ ಲಕ್ ಫಾರ್ ದ ಎವ್ರಿ GD ಕ್ಯಾಂಡಿಡೇಟ್. ಟೇಕ್ ಕೇರ್, ಬಾಯ್.